ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಭಕ್ತ್ಯಾ ಭ ನಂತರ ಅರ್ಧಕ ಅರ್ಧತ ಪೂರ್ತಿ ಯಾ ಸೇರಿ ಸಂಯುಕ್ತಾಕ್ಷರ. ಭಕ್ತ್ಯಾ ತ್ವನನ್ಯಯಾ ನ ಮೇಲೆ ಆಘಾತ ತ್ವನನ್ಯಯಾ ಶಕ್ಯ. ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ. ಅಹಮೇವಂ ಅನುಸ್ವಾರದ ಉಚ್ಚಾರಣೆ ನಾಸಿಕಾ ವ ರೀತಿ ಬರಬೇಕು. ಅಹಮೇವಂ ವಿಧೋ ಧೋ ಮಹಾಪ್ರಾಣ ದೀರ್ಘ ವಿಧೋರ್ಜುನ. ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ. ಜ್ಞಾತುಂ ಅಥವಾ ಜ್ಞಾತುಂ ದ್ರಷ್ಟುಂ ಚ ತತ್ವೇನ. ಚರಣದ ಕೊನೆಗೆ ನ ರಸ್ವ, ಅದ್ರ ಮೇಲೆ ಆಘಾತ ಕೂಡ ಬರಬೇಕು. ಮುಂದಿನ ಚರಣ ಪ್ರ ಸಂಯುಕ್ತಾಕ್ಷರದೊಂದಿಗೆ ಪ್ರಾರಂಭ ಆದ ಕಾರಣ ತತ್ವೇನ ಪ್ರವೇಷ್ಟುಂ ಚ. ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಕೊನೆಗೆ ಪ ರಸ್ವ, ಅದನ್ನ ದೀರ್ಘ ಮಾಡಬಾರ್ದು. ಪರಂತಪ ಈ ರೀತಿ ಬೇಡ. ಪ್ರವೇಷ್ಟುಂ ಚ ಪರಂತಪ ಈ ರೀತಿ ಹೇಳಬೇಕು. ನೋಡೋಣ ಪೂರ್ತಿ ಶ್ಲೋಕ. ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. रे